ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಆಷಾಢ ಮಾಸದ 4ನೇ ಶುಕ್ರವಾರ ಇವತ್ತು. ಆ ಪ್ರಯುಕ್ತ ನಮ್ಮ ಅಹಲ್ಯ ಮಾತೃಮಂಡಳಿಯಿಂದ ಒಂದು ಲೋಕ ಕಲ್ಯಾಣಾರ್ಥವಾಗಿ ದೇವಸ್ಥಾನದಲ್ಲಿ ಇವತ್ತು ಒಂದು ದೊಡ್ಡ ಹೋಮವನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲರೂ ಅದರಲ್ಲಿ ಭಾಗಿಯಾಗ್ತಾ ಇದ್ದೀವಿ. ನಮ್ಮ ಕೈಯಲ್ಲಾಗುವಂತಹ ಒಂದು ಸೇವೆಯನ್ನು ಮಾಡಿ ನಾವು ಆ ಪುಣ್ಯದಲ್ಲಿ ಪಾತ್ರರಾಗೋಣ ಅಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅಂತಹ ನಮ್ಮ ಉತ್ತಮ ಕೆಲಸಗಳನ್ನು ಮಾಡ್ತಿರುವಂತಹ ಮಾತೃ ಮಂಡಳಿಯಿಂದ ಇವತ್ತು ಲಲಿತಾ ಹೋಮ ಹಾಗೂ ಲಲಿತಾ ಕುಂಕುಮಾರ್ಚನೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆಷಾಢ ಮಾಸದ ಶುಕ್ರವಾರದಲ್ಲಿ ನಾವು ದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾನು ರೆಡಿಯಾಗಿ ಹೊರಟಿದ್ದೀನಿ. ನಿಮಗೂ ಅದರ ತುಣುಕುಗಳನ್ನು ತೋರಿಸ್ತೀನಿ. ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಅನುಗ್ರಹವನ್ನು ಎಲ್ಲರೂ ಪಡೆಯೋಣ ಅಂತ ಹೇಳ್ತಾ ಬನ್ನಿ ಹೋಗೋಣ. ನಮ್ಮ ಮಾತೃಮಂಡಳಿಯಿಂದ ನಡೆಸುವಂತಹ ಒಂದು ಲಲಿತಾ ಹೋಮ ಹಾಗೂ ಲಲಿತಾ ಕುಂಕುಮಾರ್ಚನೆಯ ತುಣುಕುಗಳನ್ನು ತೋರಿಸಿ, ಹಾಗೆ ದೊಡ್ಡ ಹೋಮ ಇದೆ, ಕುಂಕುಮಾರ್ಚನೆ ಇದೆ, ಗುರು ಹಿರಿಯರಿಗೆ ಹಾಗೂ ಅತಿಥಿಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮವೂ ಇದೆ. ಈಗ ನಾನು ಹೊರಟಿದ್ದೀನಿ. ಹೋಗಿ ಅಲ್ಲೇನೇನು ನಡೆಯುತ್ತೆ ಅದನ್ನು ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಲಲಿತಾ ಹೋಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ಎಲ್ಲ ಮಂಡಳಿಯ ಸದಸ್ಯರಿಗೂ ಬಿಸಿ ಬಿಸಿ ಬಾದಾಮಿ ಹಾಲು ಕೊಡೋದರ ಮೂಲಕ ಸ್ವಾಗತ ಮಾಡಲಾಯಿತು. ಆಗಮಿಸಿರುವ ಪ್ರತಿಯೊಬ್ಬರಿಗೂ ಹೋಮದ ಸಲುವಾಗಿ ಸಂಕಲ್ಪ ಮಾಡಿಸಿ ಹಾಗೆ ಕುಂಕುಮಾರ್ಚನೆಗಾಗಿ ಮೊದಲೇ ತಯಾರಿಸಿಟ್ಟಂತಹ ಪ್ರತಿಯೊಂದು ಪೂಜಾ ಸಾಮಾನು ಒಳಗೊಂಡಿರುವಂತಹ ಬ್ಯಾಗನ್ನು ವಿತರಿಸಲಾಯಿತು. ಪ್ರತಿಯೊಬ್ಬರಿಗೂ ಸಂಕಲ್ಪ ಮಾಡಿಸುವುದರ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಪ್ರತಿಯೊಬ್ಬರ ಗೋತ್ರ, ನಕ್ಷತ್ರ, ರಾಶಿ ಇವುಗಳನ್ನೆಲ್ಲ ಹೇಳಿ ಸಂಕಲ್ಪ ಮಾಡಿಸಿ ಆಮೇಲೆ ಲಲಿತಾ ಹೋಮ ಆರಂಭವಾಯಿತು. ಲಲಿತಾ ಹೋಮ ತುಂಬ ಶ್ರೇಷ್ಠವಾದ ಹಾಗೂ ತುಂಬ ದೊಡ್ಡದಾದ ಹೋಮ. ತುಂಬ ಅದಕ್ಕೆ ತಯಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಮಾತೃಮಂಡಳಿಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಅಂದರೆ 24 ವರ್ಷಗಳನ್ನು ಪೂರೈಸಿ 25ನೇ ವರ್ಷಕ್ಕೆ ಕಾಲಿಡುವಂತಹ ಈ ಸುಸಂದರ್ಭದಲ್ಲಿ ನಮ್ಮ ಮಂಡಳಿಯ ಮುಖ್ಯಸ್ಥರಾದ ಪ್ರಭಾಮಣಿ ಮೇಡಮ್ ಅವರು ಈ ಒಂದು ಸಂಕಲ್ಪವನ್ನು ಮಾಡಿ ನಮಗೆಲ್ಲರಿಗೂ ಇಂತಹ ಒಂದು ಉತ್ತಮ ಹೋಮದಲ್ಲಿ ಭಾಗವಹಿಸುವಂತಹ ಹಾಗೂ ಅದರ ಒಂದು ಫಲ ಎಲ್ಲರಿಗೂ ಸಿಗುವಂತೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಈ ಹೋಮವನ್ನು ಅವರು ನೆರವೇರಿಸೋ ಒಂದು ನಿರ್ಧಾರ ಮಾಡಿ ನಾವೆಲ್ಲರೂ ಅದರಲ್ಲಿ ಭಾಗಿಯಾದ್ವಿ. ನಾವೆಷ್ಟು ಧನ್ಯವಾದಗಳನ್ನು ಹೇಳಿದ್ರು ನಿಜವಾಗ್ಲೂ ಕಡಿಮೆನೇ. ಇದು ತುಂಬ ಅಪರೂಪಕ್ಕೆ ಮಾಡುವಂತಹ ಹೋಮ, ಅಂದರೆ ಅಷ್ಟು ದೊಡ್ಡ ಹೋಮ, ಅನೇಕ ಪುರೋಹಿತರ ಸಮ್ಮುಖದಲ್ಲಿ ತುಂಬ ಶಾಸ್ತ್ರೋಕ್ತವಾಗಿ ಮಾಡುವಂತಹ ಹೋಮ. ಅಂತಹ ಹೋಮ ನಮಗೆಲ್ಲರಿಗೂ ನಾವೆಲ್ಲರೂ ಪುಣ್ಯ ಮಾಡಿದ್ವಿ ಅಂತ ಹೇಳಬೇಕು ಭಾಗವಹಿಸುವ ಅವಕಾಶ ಸಿಕ್ಕಿದ್ದಕ್ಕೆ. ನಿಜವಾಗ್ಲೂ ನಮ್ಮ ಪ್ರಭಾಮಣಿ ಮೇಡಮ್ಗೆ ಅದೆಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ಅವರ ಈ ವಯಸ್ಸಲ್ಲೂ ಅವರ ಚಟುವಟಿಕೆ, ಅವರ ಸಂಕಲ್ಪ, ಅವರ ಉತ್ಸಾಹವನ್ನು ನೋಡಿದ್ರೆ ನಾವು ಕಲಿಬೇಕಾಗಿರುವಂತಹದ್ದು ಇನ್ನೂ ತುಂಬ ಇದೆ ಅನಿಸುತ್ತೆ. ಹಾಗೆ ನಮ್ಮೆಲ್ಲರ ಸಂಕಲ್ಪ ಮುಗಿದ ತಕ್ಷಣ ಪುರೋಹಿತರು ಬಂದು ಎಲ್ರಿಗೂ ಪ್ರೋಕ್ಷಣೆ ಮಾಡಿ ಆ ನಂತರ ಹೋಮ ಶುರು ಮಾಡಿದ್ರು. ಆ ಹೋಮಗೃಹ ಪಕ್ಕದಲ್ಲೇ ಇರೋ ಕಾರಣ ಹೋಮ ಅಲ್ಲಿ ನಡೀತಾ ಇತ್ತು. ಇಲ್ಲಿ ನಮ್ಮ ಎಲ್ಲ ಕುಂಕುಮಾರ್ಚನೆ ಎಲ್ಲ ಇಲ್ಲಿ ಶುರುವಾಯಿತು. ನಮ್ಮ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಮಂಡಳಿಯ ಶಿಸ್ತಿನಂತೆ ಗಣೇಶನ ಹಾಡನ್ನು ಪ್ರಾರ್ಥನೆಯಾಗಿ ಹಾಡಿ ನಂತರ ಗುರುಗೀತೆಯನ್ನು ಹಾಡಿ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿ ತದನಂತರ ದೇಶಭಕ್ತಿ ಗೀತೆಯನ್ನು ಹಾಡಿ ಭಾರತ ಮಾತೆಗೆ ನಮ್ಮ ನಮನಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ನಂತರ ನಮ್ಮ ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ಕಾರ್ಯಕ್ರಮ ಆರಂಭವಾಯಿತು. ಸಿಂಹಾಸನೇಶ್ವರಿ
आयतनवान् भवति आपो वा वृषभवत आयतनम् आयतनवान् भवति आयतनवान् भवति चन्द्रमा एवं वेद योपान् आयतनं वेद. ಲಲಿತಾ ಕುಂಕುಮಾರ್ಚನೆ ಮುಗಿಯುತ್ತಿದ್ದ ಹಾಗೆ ದೇವರಿಗೆ ಮಂಗಳಾರತಿ ನಡೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳ ಕಡೆಯಿಂದ ದೇವರಿಗೆ ಪುಷ್ಪಾರ್ಚನೆಯ ನಮನಗಳನ್ನು ಸಲ್ಲಿಸಿದ ನಂತರ ಬನ್ನಿ ಆ ಕಡೆ ಲಲಿತಾ ಹೋಮ ನಡೀತಾ ಇದೆ, ಅದರ ಒಂದು ತುಣುಕನ್ನು ನಿಮಗೂ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. महेश्वरी महाकाली महाग्रासा महासना पर्णाचंडिका चंडमुना निस्तय पुण्या परा परा ज्ञानानंद रूपा सामरस्य परायणा स्पर्शने कलामाला काम काम रूपिणे पुरातना पूज्य पुष्करा पुष्करेक्षणा प्रता सत्य रूपा सर्पान्तर्यामिनी सती ब्रह्माणि ब्रह्मजननी बहुरूपा बुद्धात्मिका ಮಾತೃಮಂಡಲವು 24 ವರ್ಷಗಳನ್ನು ಪೂರೈಸಿ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಲಲಿತಾ ಹೋಮ ಹಾಗೂ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಪ್ರಯುಕ್ತ ಸಭಾ ಕಾರ್ಯಕ್ರಮ ಮೊದಲಿಗೆ ಬಾಲ ತ್ರಿಪುರ ಸುಂದರಿ ಪೂಜೆ. ಜಯ ಮಹಿಷಾಸುರ ತದನಂತರ ಸಭಾ ಕಾರ್ಯಕ್ರಮ ಆರಂಭವಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಶ್ರೀಯುತ GH ರಾಮಚಂದ್ರ ಅವರು ವಹಿಸಿದ್ರು. ಹಾಗೆ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅನೇಕರು ಭಾಗವಹಿಸಿದ್ರು. ಅವರಲ್ಲಿ ನಮ್ಮ ಮಂಡಳಿಯ ಗುರುಗಳು ಹಾಗೆ ಸ್ಥಾಪಕರು ಎಲ್ಲರೂ ಇದ್ದರು. ಅನೇಕ ಕಲಾವಿದರು ಕಲಾವಿದೆಯರು ಭಾಗವಹಿಸಿದ್ರು. ಅವರ ಜೊತೆ ಕಿರುತೆರೆ ನಟಿ ಶ್ರೀಮತಿ ಶ್ರೀಲತಾ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಹಾಗೆಯೇ ಅವರ ಜೊತೆಯಲ್ಲಿ ಎಲ್ಲರೂ ಕೇಳಿರುವಂತಹ ಎಲ್ಲರೂ ನೋಡಿರುವಂತಹ ಶ್ರೀಮತಿ ಪದ್ಮಕಲಾ ಗುಂಡೂರಾವ್ ಇತ್ತೀಚೆಗೆ ಅವರು ಸಂಕೀರ್ತನ ಅನ್ನುವ ಒಂದು ಚಿತ್ರದ ನಿರ್ಮಾಪಕಿಯಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಅವರು ಕೃಷ್ಣದೇವರಾಯರ ಕಾಲದಲ್ಲಿದ್ದ ಯತಿಶ್ರೇಷ್ಠರು ಹಾಗೂ ದಾಸಶ್ರೇಷ್ಠರ ಬಗ್ಗೆ ಸಿನಿಮಾ ಮಾಡಿ ಅದರಲ್ಲಿ ಹರಿದಾಸ ಸಾಹಿತ್ಯದ 16 ಹಾಡುಗಳನ್ನು ಹಾಕಿ ತುಂಬ ಅದ್ಭುತವಾದ ಹಾಡುಗಳು ಅವುಗಳನ್ನು ಹಾಕಿ ಸಿನಿಮಾ ಮಾಡಿದ್ದಾರೆ. ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಅವರೆಲ್ಲರಿಗೂ ಗೌರವ ಬಾಗಿನ ಮೂಲಕ ಗೌರವ ಅರ್ಪಿಸಿ ನಂತರ ನಮ್ಮ ಮಂಡಳಿಯ ಸದಸ್ಯರು ಅವರ ಎಲ್ಲರ ಪರಿಚಯವನ್ನು ಮಾಡಿದರು. ಮಹಿಳೆಯರಿಗೆ ಗೌರವ ಸಮರ್ಪಿಸಿದ ನಂತರ ಪುರುಷ ಅತಿಥಿಗಳಿಗೂ ಗೌರವ ಸಮರ್ಪಣೆ ಮಾಡಲಾಯಿತು. ಇವರೆಲ್ಲ ಸಂಕೀರ್ತನ ಚಲನಚಿತ್ರವನ್ನು ತಂದಿದ್ರು. ಅವಾಗ ಇವರು ಪ್ರಭಾವಣಿಯವರು ತುಂಬ ಮಾಡಿ ಮೇಡಮ್ ತುಂಬ ಚೆನ್ನಾಗಿದೆ ಚಲನಚಿತ್ರ, ನಮಗೆಲ್ಲ ತುಂಬ ಸಂತೋಷ ಆಯಿತು, ನಿಮ್ಮಂತೂ ಅದರಿಂದ ಇದು ಮಾಡಿದ್ದೀರಾ ಎಲ್ಲ ತುಂಬ ಹೇಳಿ ನಾವು ಇದರ ವರ್ಷಕ್ಕೆ ಪೂಜೆ ಮಾಡ್ತೀವಿ. ಈ ಸಲ 25ನೇ ವರ್ಷದ ಪೂಜೆ, ನೀವು ಎಲ್ಲೂ ಹೋಗಬಾರ್ದು, ಅವತ್ತು ಖಂಡಿತ ಬರಬೇಕು ಅಂತ 2 ತಿಂಗಳು 2.5 ತಿಂಗಳು ಮುಂಚೆನೇ ಹೇಳಿ ಮಹಿಳೆಯರಿಗೆ ಬಾಗಿನದ ಮೂಲಕ ಗೌರವ ಸಮರ್ಪಣೆ ಮಾಡಿದ ಮೇಲೆ ಪುರುಷ ಅತಿಥಿಗಳ ಪರಿಚಯ ಮಾಡಿ ಅವರಿಗೂ ಗೌರವ ಸಮರ್ಪಣೆ ಮಾಡಲಾಯಿತು. ಮತ್ತೆ ನಾವಿವಾಗ ಮಾಡಿರೋ ಹೋಮದ ಬಗ್ಗೆ ನಮ್ಮ ಪ್ರತಿಫಲ ಎರಡನ್ನೂ ಅಂತ ಹೇಳ್ತಾರೆ. ನಮಸ್ಕಾರ. ಏನು ಲಲಿತಾದೇವಿಯ ಮಹತ್ವ ಅನ್ನೋದ್ರ ಬಗ್ಗೆ 2 ನಿಮಿಷ ಮಾತಾಡ್ತೀನಿ.
ಲಲಿತಾ ಪರಮೇಶ್ವರಿ ಆಕೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯಿಂದ ಸಂಯುತವಾದಂಥವಳು. ಅಂದರೆ ಅವ್ರ 3 ಜನರ ಶಕ್ತಿಗಳು ಸೇರಿ ಆದಂಥವಳು. ಆಕೆ ಪರಾಶಕ್ತಿ, ಆದಿಶಕ್ತಿ ಹೌದು, ಆಕೆ ರಾಜರಾಜೇಶ್ವರಿ ಹೌದು, ಬಾಲಾತ್ರಿಪುರ ಸುಂದರಿ ಹೌದು, ಭಂಡಾಸುರನಂತಹ ರಾಕ್ಷಸರನ್ನ ಸಂಹಾರ ಮಾಡಿದಂತಹ ಪರಾಶಕ್ತಿಯೂ ಹೌದು. ಹೀಗೆ ಶ್ರೇಷ್ಠ, ನಾವೇ ಶ್ರೇಷ್ಠ ಅಂತಿದ್ರು. ಆದರೆ ಈ ಶಕ್ತಿ ಕೊಟ್ಟು ಅದನ್ನು ಪ್ರಚಾರ ಮಾಡುವಂಥವರು ಜಗದ್ಗುರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಶ್ರೀಚಕ್ರವನ್ನು ಒಂದು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಮಹತ್ವವನ್ನು ಜನರಿಗೆ ತಿಳಿಸ್ಕೊಟ್ಟರು. ಶ್ರೀಚಕ್ರ ಆರಾಧನೆ ಪರಮ ಒಂದು ಆರಾಧನೆ, ಅದಕ್ಕೆ ಬೇಕಾದಷ್ಟು ವಿಧಿವಿಧಾನಗಳಿವೆ. ಇವತ್ತಿನ ಅಹಲ್ಯ ಮಾತೃಮಂಡಲಿಯ ಭೇಟಿ ಹಬ್ಬದ ಸಮಯದಲ್ಲಿ ವೇದಿಕೆಯಲ್ಲಿ ಎಲ್ಲ ಹಿರಿಯರೇ, ನನ್ನ ಮಾತೃ ಶ್ರೀಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿ ಹಾಗೂ ಈ ಕಾರ್ಯಕ್ರಮದ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಮುಂದೆ ನಿಂತು ಟೀಮ್ ಯಾವಾಗ ಮೇಡಮ್ ಅವ್ರಿಗೆ ಅಲ್ಲಿ ನಮ್ಮ ಮೇಡಮ್ ಹೇಳಿದಾಗ ಇದರಿಂದ ನಾವು ಒಬ್ಬರೇ ಮಾಡೋದು, ಎಲ್ಲ ಸೇರಿ ಮಾಡೋದು ಹೋಗ್ತೇವೆ ಟೀಮ್ ವರ್ಕ್. ಯಾಕೆಂದರೆ ಒಬ್ಬರ ನಾಯಕರ ಒಂದು ಗುಣ ಇವತ್ತೇನು ಅಹಲ್ಯ ಮಾತೃಮಂಡಳಿ ದೇವರ ಮಹಾಮಂಗಳಾರತಿಯ ನಂತರ ನಾವೆಲ್ಲರೂ ಲಲಿತಾ ಹೋಮದ ಪೂರ್ಣಾಹುತಿಯಲ್ಲಿ ಭಾಗಿಯಾದೆವು. ಕೊನೆಯ ಆಷಾಢ ಶುಕ್ರವಾರದಂದು ಲೋಕ ಕಲ್ಯಾಣಾರ್ಥವಾಗಿ ಏರ್ಪಡಿಸಿದಂತಹ ಲಲಿತಾ ಹೋಮ ಹಾಗೂ ಲಲಿತಾ ಕುಂಕುಮಾರ್ಚನೆ ಕಾರ್ಯಕ್ರಮದ ನಂತರ ಮಹಾಪ್ರಸಾದವಾಗಿ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಊಟ ಅಂತೂ ಅದ್ಭುತವಾಗಿತ್ತು. ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ನಮ್ಮ ಅಹಲ್ಯ ಮಾತೃಮಂಡಳಿಯ ಮುಖ್ಯಸ್ಥೆ, ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವಂತಹ ಮಾತೃಹೃದಯಿ ಶ್ರೀಮತಿ ಪ್ರಭಾಮಣಿ ಅವರಿಗೆ ಹಾಗೂ ಮಂಡಳಿಯ ಎಲ್ಲ ಸದಸ್ಯರಿಗೆ, ಅಲ್ಲದೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ನಮ್ಮ ತುಂಬು ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಭಗವಂತ ಎಲ್ಲರನ್ನ ಕಾಪಾಡಲಿ.